ವಾರ್ತೆಯ ಮುಖ್ಯಾಂಶಗಳು. ಜನವರಿ 31ರಿಂದ 3 ದಿನಗಳ ಕಾಲ ಶಿರಸಿಯಲ್ಲಿ ಫಲಪುಷ್ಪ ಪ್ರದರ್ಶನ. ಬಿಪಿ ಸತೀಶ್. ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ಗೆ ತೀರ್ಪುಗಾರರಾಗಿ ಆಯ್ಕೆಯಾಗಿರುವ ಮಂಜುನಾಥ್. ಬಿಡಾಡಿ ಹೋರಿ ತಿವಿದು ಪಾದಚಾರಿಯನ್ನೇ ಬಲೆ ಪಡೆದ ಬಿಡಾಡಿ ದನ, ವ್ಯಕ್ತಿ ಸಾವು. ಜಿಲ್ಲಾಧಿಕಾರಿಗೆ ಅರಣ್ಯ ಭೂಮಿ ಹೋರಾಟಗಾರರ ವೇದಿಕೆಯಿಂದ ಮನವಿ. ಅಂತರ್ ಜಿಲ್ಲಾ ದನಗಳ್ಳರ ಬಂಧನ. ಶಿರ್ಸಿ ಗ್ರಾಮೀಣ ಪೊಲೀಸ್ ಭರ್ಜರಿ ಕಾರ್ಯಾಚರಣೆ. ಶಿರ್ಸಿ ಗ್ರಾಮೀಣ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಈ ಮೂಲಕ ಅಂತರ್ ಜಿಲ್ಲಾ ದನಗಳ್ಳರನ್ನು ಹೆಡೆಮುರಿ ಕಟ್ಟಿದ್ದಾರೆ. ಇತ್ತೀಚೆಗೆ ಶಿರ್ಸಿ ತಾಲೂಕಿನ ಬಳಿಗೇರಿ ಸುರಗೊಪ್ಪದಲ್ಲಿ ರಾಮಚಂದ್ರ ನರಸಿಂಹಗೌಡ ಮತ್ತು ಅವರ ಸಹೋದರರ ಹೊಲದ ಕೊಟ್ಟಿಗೆಯಲ್ಲಿ ಕಟ್ಟಿದ 4 ಎತ್ತು ಹಾಗೂ 3 ಹೋರಿಗಳನ್ನು ಕಳುವು ಮಾಡಲಾಗಿತ್ತು. ಶಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಪ್ರಕರಣ ಪತ್ತೆ ಹಚ್ಚಲು 3 ತಂಡಗಳನ್ನು ರಚಿಸಲಾಗಿತ್ತು. ದಿನಾಂಕ 15/1/2026ರಂದು ದನಗಳ್ಳತನ ಮಾಡುವ ಗ್ಯಾಂಗ್ ಅನ್ನು ತಂಡಗಳು ಪತ್ತೆ ಹಚ್ಚಿ ದಸ್ತಗಿರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹೀರೂರು ಗೊಲ್ಲರ್ ಬಿಡಾರದ ಮೋಹನ್ ಶೇಖಪ್ಪ ಗೊಲ್ಲರ್, ಬಸವರಾಜ್ ಅಮ್ಮಣ್ಣಪ್ಪ ಗೊಲ್ಲರ್, ಅವಿನಾಶ್ ರುದ್ರಪ್ಪ ಗೊಲ್ಲರ್, ಸುರೇಶ್ ಫಕೀರಪ್ಪ ಗೊಲ್ಲರ್, ಬಸವರಾಜ್ ಫಕೀರಪ್ಪ ಗೊಲ್ಲರ್ ಹಾಗೂ ಹಾನಗಲ್ ತಾಲೂಕಾ ಅಕ್ಕಿಆಲೂರಿನ ಆಯೋಬ್ ಅನೀಂ ಸಾಬ್ ಇವರುಗಳನ್ನು ಬಂಧಿಸಿ ಕ್ರಮ ಜರುಗಿಸಲಾಗಿದೆ. ಅಲ್ಲದೆ ಆರೋಪಿತರಿಂದ 3 ಜಾನುವಾರುಗಳನ್ನು ರಕ್ಷಿಸಲಾಗಿದೆ ಹಾಗೂ ಕಳವು ಕೃತ್ಯಕ್ಕೆ ಉಪಯೋಗಿಸಲಾದ 1 ಮಹೇಂದ್ರ ಪಿಕಪ್ ವಾಹನ ಹಾಗೂ ಮೋಟಾರ್ ಬೈಕ್ ಅನ್ನು ಜಪ್ತಿ ಮಾಡಲಾಗಿದೆ. ಎಸ್ಪಿ ದೀಪನ್ ಎಂಎನ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಜಗದೀಶ್ ಹಾಗೂ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನದಲ್ಲಿ ಶಿರ್ಸಿ ಗ್ರಾಮೀಣ ಠಾಣಾ ಪೊಲೀಸ್ ನಿರೀಕ್ಷಕರಾದ ರಮೇಶ್ ಎಂ ಹೂಗಾರ್ ಇವರ ನೇತೃತ್ವದಲ್ಲಿ ಶಿರ್ಸಿ ಗ್ರಾಮೀಣ ಠಾಣಾ ಪಿಎಸ್ಐ ಸಂತೋಷ್ ಕುಮಾರ್, ಅಶೋಕ್ ರಾಥೋಡ್ ಮತ್ತು ಎಎಸ್ಐಗಳಾದ ಸಂತೋಷ್ ಕಮಟಗೇರಿ, ಪ್ರದೀಪ್ ಎಂ ರೇವಣ್ಕರ್ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಜನವರಿ 15ರಿಂದ 18ರವರೆಗೆ ನಡೆಯಲಿರುವ 51ನೇ ರಾಷ್ಟ್ರೀಯ ಜೂನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ಪಂದ್ಯಾವಳಿಗೆ ತೀರ್ಪುಗಾರರಾಗಿ ಶಿರಸಿಯ ಪ್ರೋಗ್ರೆಸಿವ್ ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ರೆಫೆರಿ ಬೋರ್ಡ್ ಚೇರ್ಮನ್ ಮಂಜುನಾಥ ಹಳ್ಳೊಳ್ಳಿ ಆಯ್ಕೆಯಾಗಿದ್ದಾರೆ. ಬಿಡಾಡಿ ಹೋರಿಯೊಂದು ಪಾದಚಾರಿಗೆ ತಿವಿದು ಎತ್ತಿ ಒಗೆದ ವ್ಯಕ್ತಿ ಮೃತಪಟ್ಟ ಘಟನೆ ಸಂಭವಿಸಿದ ಬಗ್ಗೆ ವರದಿಯಾಗಿದೆ. ಶಿರ್ಸಿ ನಗರದ ಟಿಎಸ್ಎಸ್ ರಸ್ತೆಯ ನಿವಾಸಿ ಜೋಸೆಫ್ ಡಯಾಸ್ ಎಂಬುವವರು ನಿನ್ನೆ ರಾತ್ರಿ ನಗರದ ದುನ್ಸಿ ರಸ್ತೆಯಲ್ಲಿ ವಾಕಿಂಗ್ ಹೋದ ಸಮಯದಲ್ಲಿ ಹೋರಿಯೊಂದು ತಿವಿದು ಅವರು ತೀವ್ರ ಗಾಯಗೊಂಡಿದ್ದಾರೆಂದು ತಿಳಿದು ಬಂದಿದೆ. ಶಿರ್ಸಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನಂತರ ಅವರನ್ನು ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ಇಂದು ಸಂಜೆ ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿರುವ ಬಗ್ಗೆ ತಿಳಿದು ಬಂದಿದೆ. ಈ ಕುರಿತು ಹೊಸ ಮಾರುಕಟ್ಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ಶಿರಸಿಯಲ್ಲಿ ಬಿಡಾಡಿ ದನಗಳ ಹಾಗೂ ನಾಯಿಗಳ ಹಾವಳಿ ಮೇರೆ ಮೀರಿದ್ದು, ಈ ಘಟನೆಯಿಂದಾಗಿ ಪಾದಚಾರಿ ಒಬ್ಬರನ್ನು ಬಲೆ ಪಡೆದಂತಾಗಿದೆ. ಇನ್ನಾದರೂ ಆಡಳಿತ ವ್ಯವಸ್ಥೆ ಬಿಡಾಡಿ ದನಗಳ ಹಾಗೂ ನಾಯಿಗಳ ಕುರಿತು ಕ್ರಮ ಕೈಗೊಳ್ಳಬೇಕಾಗಿದ್ದು ಅವಶ್ಯವಾಗಿದೆ. ಶಿರ್ಸಿ ತೋಟಗಾರಿಕಾ ಇಲಾಖೆ, ಆತ್ಮ ಯೋಜನೆ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳಿಂದ ಜನವರಿ 31ರಿಂದ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ, ಸಾವಯವ ಸಿರಿಧಾನ್ಯ ಮೇಳ ನಡೆಯಲಿದ್ದು, ಈ ಬಾರಿ ನಾರಿ ಶಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಮೇಳ ಸಂಘಟಿಸಲಾಗಿದೆ ಎಂದು ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ಬಿಪಿ ಸತೀಶ್ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಸತೀಶ್ ಹೆಗ್ಡೆ, ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂಎಚ್ ತಟ್ಗರ್, ಸಹಾಯಕ ಕೃಷಿ ನಿರ್ದೇಶಕ ಮಧುಕರ್ ನಾಯ್ಕ್ ಇತರರು ಇದ್ದರು. ಈಗಾಗಲೇ ಮೊನ್ನೆ ಸಿರಿಧಾನ್ಯ ಅಡುಗೆ ಆಗಿದೆ, ಆಮೇಲೆ ಅಡುಗೆ ಖಾದ್ಯ ತಯಾರಿಸುವ ಸ್ಪರ್ಧೆ ಆಗಿದೆ. ಈಗ ನಮ್ಮ ಜೊತೆಗೆ ಸೇರಿಕೊಂಡು ಸಿರಿಧಾನ್ಯ ಮೇಳ ಮತ್ತು ಈ ಪ್ರದರ್ಶನ ಮಾಡ್ತಾ ಇದ್ದೀವಿ. ದಿನಾಂಕ 5/11 ಶನಿವಾರ 4 ಗಂಟೆಗೆ ಅಗ್ನಾಶಿನಿ ಏತ ನೀರಾವರಿ ಯೋಜನೆಯ ಅಧ್ಯಯನದ ವರದಿ ಸಾರ್ವಜನಿಕವಾಗಿ ಪ್ರಕಟಿಸಲು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿರುವ ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್. ಈ ಕಡೆ ಹೋರಾಟ ಮಾಡ್ಕೊಂತಿದ್ದೇವೆ ನಾವು, ಇನ್ನೊಂದು ಕಡೆ ಅದು ಹಾಗಂತ ಕತೆ ಆಗಿದೆ. ಆ್ಯಕ್ಚುಲಿ